ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸಂಡೇ ಅಂದ್ರೇ ಲೇಜಿ ಸಂಡೇ, ಸ್ವಲ್ಪ ಕೆಲಸನೂ ಜಾಸ್ತಿ ಇರುತ್ತೆ. ಬಟ್ ಡೈಲಿ 5 ಗಂಟೆಗೆ ಎದ್ದು ಅಭ್ಯಾಸ ಆಗಿಬಿಟ್ಟಿರುತ್ತೆ. ಬಟ್ ಸಂಡೇ ಮಾತ್ರ ಒಂದು 8 ಗಂಟೆವರೆಗೂ ಇರೋಣ ಅಂತ ಅಂದ್ಕೊಳ್ತೀನಿ. ಬಟ್ ನನ್ನ ಮಗ ನನ್ನ ಮಗಳು ಇಬ್ಬರು ಇರೋದ್ರಿಂದ, ಅದರಲ್ಲೂ ನನ್ನ ಮಗಳಾದರೆ ಒಂಚೂರು ಗದ್ರಿದ್ರೆ ಸುಮ್ಮನೆ ಆಗ್ತಾಳೆ. ನನ್ನ ಮಗ ಇದ್ದಾಗಂತೂ ಆಗೋದೇ ಇಲ್ಲ. ಒಂದು ದಿವಸ ಆದರೂ ಫ್ರೀಯಾಗಿ ಮಲ್ಕೋಣ ಅಂದ್ಕೊಳ್ತೀನಿ. ಬಟ್ ಅವತ್ತೇ, ಯಾವತ್ತೂ ಇವತ್ತು ರಜಾ ಇದೆ ಫ್ರೀಯಾಗಿ ಮಲ್ಗೋಣ ಅಂತ ಅಂದ್ಕೊಳ್ತೀವೋ ಅವತ್ತೇ ಆಮೇಲೆ ಬಾಚ್ತೀನಿ. ಅದಕ್ಕಿಂತ ಬೇಗ ಎದ್ದೊಳ್ಬಿಡ್ತೀನಿ. ಇನ್ನು ಈಗಷ್ಟೇ ಎಲ್ಲ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಫುಲ್ ಕ್ಲೀನಿಂಗ್ ಮಾಡ್ಕೋಬೇಕು. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬನೂ ಬರ್ತಾ ಇದೆ. ಬೆಡ್ಡೆಲ್ಲ ಚೇಂಜ್ ಮಾಡ್ಕೋಬೇಕು. ಫ್ರೀ ಇರೋ ದಿವಸ ಮಾಡ್ಕೊಂಬಿಡ್ತೀನಿ. ಫ್ರೀ ಇದ್ದಾಗ ಮಾಡ್ಕೊಂಬೇಡೋಣ ಅಂಥೇಳಿ ಸುಮ್ಮನೆ ಇವತ್ತೆಲ್ಲ ಸಂಡೇ ಅಲ್ವಾ, ಮಿಷಿನ್ಗೆ ಹಾಕೊಂಬೇಡೋಣ ಅಂತ ಹೇಳ್ತೀನಿ. ಯೂಶ್ವಲಿ ಬಟ್ಟೆ ಎಲ್ಲ ಕೈಯಲ್ಲೇ ನಾನೇ ಒಪ್ಕೊಳ್ತಾ ಇರ್ತೀನಿ. ಬಟ್ ಬೆಡ್ಶೀಟ್ ಅಂತ ಬಂದಾಗ ವೆಯ್ಟ್ ಆಗಲ್ಲ. ಇನ್ನು ನಮ್ಮ ಕುಳ್ಳು ಬಂದ. ಅಕ್ಕ ಅಕ್ಕ ಏನು ಮಾಡಬೇಕು ಏನು ಮಾಡಬೇಕು ಇವ್ರನ್ನ ಇಟ್ಕೊಂಡು ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಅವರಪ್ಪ ಅಂತೂ ಈಸಿಯಾಗಿ ಎಸ್ಕೇಪ್ ಆಗಿಬಿಡ್ತಾನೆ. ಸೊ ಇವತ್ತು ಆ್ಯಕ್ಚುಲಿ ಸಂಡೇ ನಮ್ಮ ಹಾಸನ ಸ್ಟೈಲಲ್ಲಿ ನಾವು ಹೆಂಗೆ ಮಟನ್ ಸಾಂಬಾರು ಮಾಡ್ತೀನಿ ಅನ್ನೋದನ್ನು ಇವತ್ತು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಸೊ ಇವ್ರನ್ನ ಆಲ್ರೆಡಿ ಮಕ್ಕ ತೊಳಸಿ. ಪಪ್ಪ ಕಾರಲ್ಲಿ ಕರ್ಕೊಂಡೋಗಿಲ್ವಾ? ನನ್ನ ಮಗನಿಗೆ ಏನಿಲ್ಲ ಅಂದರೂ ಕಾರ್ ಹುಚ್ಚು ಅಂದರೆ ಸಿಕ್ಕಾಪಟ್ಟೆ ಕಾರ್ ಹುಚ್ಚು ಗೈಸ್. ಕಾರ್ ಕೊಟ್ಟಿಲ್ವಾ? ನೀನೇ ಓಡಿಸ್ಕೊಂಡು ಹೋಗ್ತೀಯಾ? ಕಾರ್ ಓಡಿಸ್ತೀಯ ನೀನು? ಕೀ ಕೊಟ್ರೆ ತೋರಿಸು. ನಾಚಿಕೆ ಆಗೋಯ್ತು ಅವನಿಗೆ. ಕಾರ್ ಕೀ ಕೊಡ್ತೀನಿ, ಓಡಿಸ್ಕೊಂಡು ಹೋಗ್ತೀಯಾ? ಸೊ ಬನ್ನಿ ಹೆಂಗೆ ಮಾಡೋದು ಅಂತ ನೋಡ್ತೀನಿ. ಹೋಗಮ್ಮ, ಇಬ್ರಿಗೂ ಕ್ರೀಮ್ ಹಾಕೋ. ಕ್ರೀಮ್ ಹಾಕೊಂಡೆ, ಕ್ರೀಮ್ ಹಾಕ್ದೆ, ಐಲೈನರ್ ನೀರು ಕ್ರೀಮ್ ಹಾಕ್ಕೊಂಡಾ? ಸರಿ, ಬುಟ್ಟು ತಗೊಂಬ, ಬಟ್ಟೆ ಇಟ್ಬಿಡ್ತೀನಿ. ಸೊ ಎಷ್ಟು ಬೇಗ ತಗೊಂಬಂದ್ಬಿಟ್ಟ ಚಿನ್ನ ನೀನು. ಅಕ್ಕ ಕ್ರೀಮ್ ಹಾಕಿದ್ದಾಳೆ. ಇನ್ನೇನು ಟೈಮು ಆಗಿದೆ ಇವ್ರಿಗೆ ಗೈಸ್. ಇವನು ಹೊಟ್ಟೆ ಹಸಿವು ಕೂಡ ತಡೆಯಲ್ಲ, ಕಿಚ್ಚಾಡ್ತಾನೆ. ಫಸ್ಟ್ ರೆಡಿ ಮಾಡಿಬಿಡ್ಬೇಕು ಅನ್ನೋ ಥರ ಆಡ್ತಾನೆ. ಚಾಕೋ ಚಾಕೋ ಇವನು ಹೇಳ್ದಂಗೆ ಕೇಳ್ಬೇಕು ನಾವು. ಬೈ, ನೀನು ಪೌಡ್ರ್ ಹಾಕ್ತೀನಿ. ಸೊ ಇವಾಗ ರೆಡಿ ಮಾಡಿ ಇಟ್ಬಿಟ್ಟು ಬೇಗ ಸಾಂಬಾರು ಮಾಡಿ ಮುದ್ದೆ ಮಾಡ್ಕೋಬೇಕು. ಮುದ್ದೆ ಬೇಡ, ಅನ್ನ ಮಾಡು. ಎರಡೂ ಮಾಡ್ತೀನಿ. ರಾತ್ರಿ ಸ್ವಲ್ಪ ಅನ್ನ ಮುದ್ದೆ ಎರಡೂ ಉಳಿದಿದೆ, ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಮುದ್ದೆ ಮಾಡಿ. ಈ ಥರ ಮಕ್ಕಳನ್ನ ಇಟ್ಕೊಂಡು ಹೆಂಗೆ ಮಾಡೋದು? ನೋಡಿ ಕೆನ್ನೆಗೆಲ್ಲ ಪೌಡ್ರ್ ಹೆಂಗೆ ಮೆತ್ತಿದ್ದಾನೆ ಕಳ್ಳ. ಯಾಕೆ ಅಮ್ಮಂಗೆ ಹಾಕಿದ್ಯಾ ನೀನು? ಯಾಕೆ ಕೈ ಮುಟ್ಟಬಾರ್ದಂಗೆ? ಸರಿ ನಡಿ, ಸಾಂಬಾರು ಮಾಡಿಬಿಡೋಣ. ಬೇಡ. ಇದಕ್ಕೆ ಒಂದು ಟೊಮೊಟೊ, ಒಂದು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ, ಚಕ್ಕೆ, ಲವಂಗ. ಸೊ ಇಷ್ಟು ಹಾಕ್ಕೊತೀನಷ್ಟೇ. ಕಾಯಿ ಆ್ಯಕ್ಚುಲಿ ನಿಮಗೆ ಜಾಸ್ತಿ ಇದೆ ಅನ್ನೋಂಗೆ ಕಾಣಿಸ್ಬೋದು, ಬಟ್ ಅದು ಇದರಲ್ಲಿ ತುರಿದಿದ್ದೀನಲ್ಲ, ಹಂಗಾಗಿ ಅದು ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ ಅಷ್ಟೇ. ಸೊ ಒಂದು ಸ್ವಲ್ಪ ಕಾಯಿ, ಟೋಟಲ್ ಎಷ್ಟು ಹಾಕ್ಕೊಂಡು ಈಗ ಎಲ್ಲ ಮಿಕ್ಸಿಗೆ ಒಂದೊಂದೇ ಹಾಕ್ಕೊಂಡು, ಸೊ ಇದಿಷ್ಟು ಒಂದು ಸ್ವಲ್ಪ, ನಾನು ಆ್ಯಕ್ಚುಲಿ ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೊಳಲ್ಲ. ಸೊ ಇದಿಷ್ಟು ಗ್ರೈಂಡ್ ಮಾಡ್ಕೊಂಬಿಡೋಣ ಬನ್ನಿ. ಇನ್ನು ಮಿಕ್ಸಿ ಏನೇನು ಹಾಕಿದ್ದೀನಿ ಅಂತ ತೋರಿಸಿದ್ದೀನಲ್ಲ, ಮಿಕ್ಸಿ ಎಲ್ಲ ಆಡಿಸ್ಕೊಂಡಾದ್ಮೇಲೆ ನೋಡಿ ಅದಕ್ಕೆ ಆಡಿಸ್ಕೊತೀನಿ. ನಾನು ಜಾಸ್ತಿ ಫೈನ್ ಪೇಸ್ಟ್ ಮಾಡ್ಕೊಳಲ್ಲ, ಸೊ ನನಗದು ಇಷ್ಟನೂ ಆಗೋದಿಲ್ಲ. ಇನ್ನು ಲೋಕಿನೇ ಮಟನ್ ತಂದು ಕಟ್ ಮಾಡಿ ತೊಳೆದು ಕೊಟ್ಟು ಅಲ್ಲಿಟ್ಟಿದ್ದಾರೆ. ಇನ್ನು ನನಗೆ ಆ್ಯಕ್ಚುಲಿ ನಾನು ಹಸಿ ಮಟನ್ ಕೈಯಲ್ಲಿ ಮುಟ್ಟೋದೇ ಇಲ್ಲ. ಎಷ್ಟು ದಿನ ಆದರೂ ಅಷ್ಟೇ, ತಂದುಕೊಡೋದು 1 ವರ್ಷ ಆದರೂ ಪರವಾಗಿಲ್ಲ. ನಾನು ಅದೇನೋ ಆವಾಗಲಿಂದ ಅಭ್ಯಾಸ ಇಲ್ಲ. ಲೋಕಿ ತಂದು ತೊಳೆದು ಕೊಟ್ಟರೆ ಸೊ ನಾನು ಈ ಥರ ಸೌಟಲ್ಲಿ ಹಾಕಿ ಸಾಂಬಾರು ಮಾಡ್ಕೊತೀನಿ. ಇನ್ನು ಸಾಂಬಾರು ಮಾಡೋದಕ್ಕೆ ಏನೇನು ಹಾಕ್ಕೊತೀನಿ ಅನ್ನೋದನ್ನೇ ಹೇಳ್ಬಿಡ್ತೀನಿ.
ಸೊ ಇದು ಸ್ವಲ್ಪ ನಾಟಿ ಮಟನ್ ಸ್ವಲ್ಪ ಬಲ್ತಿರೋದ್ರಿಂದ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಮಟನ್ ಎಲ್ಲ ಹಾಕಿ ಅದಕ್ಕೊಂದು ಸ್ವಲ್ಪ ಅರಿಶಿನ ಮತ್ತು ಖಾರದ ಪುಡಿ ಮತ್ತು ಉಪ್ಪು ಎಲ್ಲ ಏನೇನು ಬೇಕೋ ಎಲ್ಲ ಹಾಕ್ಕೊಳ್ತೀನಿ. ಸೊ ನಾನು ಒಂದೆರಡು ವಿಶಿಲ್ ಇಲ್ಲಾಂದರೆ 3 ವಿಶಿಲ್ ಕುಕ್ಕರಲ್ಲೇ ಕೂಗಿಸ್ಕೊಬಿಡ್ತೀನಿ, ಲೇಟ್ ಆಗುತ್ತಲ್ಲ. ಸೊ ಅರಿಶಿನ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ನೋಡಿ ನಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಮಟನ್ ಬೇಯೋದಕ್ಕೆ ಉಪ್ಪು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಶಿಲ್ ಕೂಗಿಸ್ಕೊತೀನಿ. ಒಂದು ವೇಳೆ ಎಳೆ ಮಟನ್ ಆದರೆ ಸೊ ಹಂಗೆ ಡೈರೆಕ್ಟ್ ಪಾತ್ರೆಯಲ್ಲೇ ಮಾಡ್ಕೊತೀನಿ. ಇದು ಸ್ವಲ್ಪ ಮಟನ್ ಬಲ್ತಿದೆ ಅಂತ ಲೋಕಿ ಹೇಳಿದ್ನಲ್ಲ, ಹಂಗಾಗಿ ಕುಕ್ಕರಲ್ಲೇ ಕೂಗಿಸ್ಕೊತಾ ಇದ್ದೀನಿ, ಯಾಕೆಂದರೆ ಜಾಸ್ತಿ ಇದಾಗುತ್ತೆ ಅಂತ. ಇನ್ನು ಇದು ಕೂಗೋ ಅಷ್ಟರಲ್ಲಿ ರೂಮು ಕೂಡ ಕ್ಲೀನ್ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ. ಇನ್ನು ಈ ಕಡೆ ನಮ್ಮದು ರೂಮ್ ನೋಡ್ತಿರ್ಬೋದು ನೀವು, ಎಲ್ಲ ಒದ್ರುಬಿಟ್ಟು ಬೆಡ್ಶೀಟ್ ಎಲ್ಲ ತೆಗ್ದು ಕೆಳಗಡೆ ಹಾಕಿದ್ದೀನಿ. ಇನ್ನು ಆ ಕಡೆ ರೂಮು ತೋರಿಸ್ತೀನಿ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ನನ್ನ ಮಗ ನೋಡಿ ನಾನು ಕ್ಲೀನ್ ಮಾಡ್ತೀನಿ ಅಂತ ಹೆಂಗ ಮಾಡೋದು, ಓಯ್ ಪಟ 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 ಅಂತ ಇದು ಕೊಡ್ಕೊಂಡಿದ್ದಾನೆ. ಅಂತೂ ಸಂಡೇ ಫುಲ್ಲು ಕ್ಲೀನಿಂಗ್ ಕೆಲಸ. ಸೊ ನೋಡ್ತಾ ಇರ್ಬೋದು ಮನೆ ಯಾವ ರೇಂಜಲ್ಲಿದೆ ಅಂತ. ಅದರಲ್ಲಿ ಬೇರೆ ನಮ್ಮ ಕುಳ್ಳ ನೋಡಿ ಹೆಂಗೆ ಆಡ್ತಿದ್ದಾನೆ ನೋಡಿ ಗೈಸ್. ಎಲ್ಲ ಕ್ಲೀನ್ ಮಾಡಿ ಈಗ ಬೇರೆದ್ದು ಚೇಂಜ್ ಮಾಡಿ ಹಾಕಿದ್ದೀನಿ. ಹೋಗಿ ಆರಾಮಾಗಿ ಮಲಗಿದ್ದಾನೆ. ಯಾಕೋ ಹಾಂ ನಾನೆಲ್ಲ ಚೇಂಜ್ ಮಾಡಿರೋದು ಇದಕ್ಕಾ? ಹಾಂ ನೀನು ಮಲ್ಕೊಳಕ ಜೋಡು ಕುಳ್ಳ ಹಾಂ ಪಚ್ಕೊಂಬಿಟ್ಟಿದ್ಯಾ? ಹಾಂ ಮಲ್ಕೊಂಡ್ರೆ ಯಾರು ಕೆಲಸ ಯಾರು ಮಾಡ್ತಾರೆ? ದೀಕ್ಷಾ ಈ ಕ್ಯಾರಮ್ ಸ್ಟ್ರೈಕರ್ ಎಲ್ಲ ಒಂದು ಬಾಕ್ಸ್ಗೆ ಹಾಕಿಡೋರಿ ದೀಕ್ಷಾ. ಬೆಡ್ಶೀಟೆಲ್ಲ ಮಿಷಿನಿಗೆ ಹಾಕ್ತೀನಿ ನೋಡು, ಎಲ್ಲ ಕಡೆ ಬಿದ್ದಿದೆ ಗೈಸ್. ಇನ್ನೇನು ಆಲ್ರೆಡಿ ಸ್ವಲ್ಪ ಈಗ ರೆಡಿ ಆಗಬೇಕು. ರೆಡಿ ಆಗಿ ಕೆಲಸ ತುಂಬ ಇದೆ. ಸ್ವಲ್ಪ ಮಿಷಿನ್ಗೆ ಹಾಕೋಣ ಒಂದು ಸ್ವಲ್ಪ ಬಟ್ಟೆ. ಈ ರೂಮಲ್ಲೂ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಗೈಸ್. ಈಗ ಒಂದೊಂದೇ ಮಿಷಿನಿಗೆ ಹಾಕ್ಬಿಡೋಣ. ಸೊ ಕುಕ್ಕರ್ ವಿಜಿಲ್ಲು ಹೋಯ್ತು ನಾನಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ. ಸೊ ನೋಡಿ 3 ವಿಜಿಲ್ ಹಾಕ್ಸಿದ್ದೀನಿ. ಇಲ್ಲಿ ಸಾಂಬಾರಿಗೆ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಸೊ ಅದಕ್ಕೊಂದೆರಡು ಬೆಳ್ಳುಳ್ಳಿ ಚೆಚ್ಚಾಕ್ಬಿಟ್ಟು ನಾನು ಏನು ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಬಿಡ್ತೀನಿ. ಸೊ ಕುಕ್ಕರಲ್ಲಿ ಬೇಯಿಸಿರೋದನ್ನೆಲ್ಲ ಇದಕ್ಕೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿ ಎರಡೂ ಹಾಕ್ಕೊತೀನಿ ಗೈಸ್, ಯಾಕೆಂದರೆ ಬೇಗ ಡೈಜೆಷನ್ ಆಗುತ್ತೆ, ತುಂಬ ಅದು ಜಿಡ್ಡು ಅನ್ನೋದು ಬರಲ್ಲ. ಸೊ ಈ ಚಿರ್ಬಿ ಮಾತ್ರ ಆಮೇಲೆ ಲಾಸ್ಟಲ್ಲಿ ಹಾಕ್ಕೊತೀನಿ ನೋಡ್ತಿರ್ಬೋದು. ಸೊ ಸ್ವಲ್ಪ ಜೀರಿಗೆ ಪುಡಿ ಅದರಲ್ಲಿ ಖಾಲಿ ಆಗಿಬಿಟ್ಟಿದೆ. ಇದು ಇನ್ನೊಂದು ಸ್ವಲ್ಪ ಬಂದು ಮೆಣಸು ಪುಡಿ ಹಾಕ್ಕೊತೀನಿ. ಸೊ ಇವೆರಡೂ ಹಾಕೋದ್ರಿಂದ ಡೈಜೆಷನ್ ಬೇಗ ಆಗುತ್ತೆ. ನಾನ್ ವೆಜ್ ತಿಂದ್ವಿ ಅಂತ ಏನು ಅನಿಸೋದೇ ಇಲ್ಲ, ಅಷ್ಟು ಇದಾಗುತ್ತೆ. ಇನ್ನು ಇಲ್ಲಿ ಬೆಂದಿದೆ. ಆಗಲಿ ರುಬ್ಕೊಂಡಿದ್ದಂಥ ಮಸಾಲೆನೂ ಕೂಡ ಹಾಕ್ಕೊತಿದ್ದೀನಿ. ಸೊ ಮಸಾಲೆ ನೋಡ್ತಿರ್ಬೋದು ನಾನು ಜಾಸ್ತಿನೇ ನುಣ್ಣಗೆ ರುಬ್ಕೊಳಲ್ಲ. ಸೊ ಇದು ಈ ಥರ ಇಷ್ಟಿದ್ರೆ ಸಾಕು. ಸೊ ತೀರಾ ನುಣ್ಣಗಿದ್ರೆ ನನಗೆ ಆ್ಯಕ್ಚುಲಿ ಇಷ್ಟ ಆಗಲ್ಲ. ಇನ್ನು ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತೀನಿ. ಧನಿಯಾ ಪುಡಿ ನಮ್ಮನೇಲಂತೂ ವರ್ಷಕ್ಕೆ ಇಲ್ಲ 6 ತಿಂಗಳಿಗೆ ಒಂದ್ಸಲಿ ಎಲ್ಲರೂ ಒಟ್ಟಿಗೆ ಮಾಡ್ಕೊಬಿಡ್ತೀವಿ. ಇನ್ನು ಮಕ್ಕಳನ್ನ ಆ್ಯಕ್ಚುಲಿ ಇಲ್ಲೇ ಕೂರಿಸ್ಕೊಂಡೇ ಮಾಡ್ತಾಯಿದ್ದೀನಿ. ಹೊರಗಡೆ ಬಿಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ ಹಾಗಾಗಿ. ಸೊ ಇದಕ್ಕೆ ಆಗಲೇ ಬೇಯಿಸಿಟ್ಕೊಂಡಿರೋಂಥ ನೀರಿತ್ತಲ್ಲ ಆ ನೀರನ್ನ ಮಿಕ್ಸ್ ಮಾಡಿಕೊಂಡು ಇನ್ನು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊತೀನಿ ಅಷ್ಟೇ. ಸೊ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಬಿಡೋಣ ಬನ್ನಿ. ಈಗ ಸಾಂಬಾರು ಆ್ಯಕ್ಚುಲಿ ಒಂದು ಕುದಿ ಬರ್ತಾ ಇದೆ. ಸೊ ಈಗ ಕುದಿ ಬರ್ತಾ ಇದ್ದಾಗ ಆಗಲೇ ಏನು ಚಿರ್ಬಿ ಎತ್ತಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ಯಾಕೆಂದರೆ ಅದನ್ನು ಕೂಗಿಸ್ಕೊಬಿಟ್ರೆ ಸ್ವಲ್ಪ ಮೊಸೊಪ್ಪಾದಂಗೆ ಆಗ್ಬಿಡುತ್ತೆ. ಸೊ ಅದು ಹಾಗೆ ತಿನ್ನೋಕ್ಕೆ ಸಿಗ್ಬೇಕು ಅವಾಗ ಚಂದ. ಅದನ್ನಂತ ಜಾಸ್ತಿ ಚಿರ್ಬಿನೂ ಇರಬಾರ್ದು, ಜಾಸ್ತಿ ಜಿಡ್ಡು ಇರಬಾರ್ದು ನನಗೆ. ಇನ್ನು ನಮ್ಮ ಕಡೆ ಆ್ಯಕ್ಚುಲಿ ಹಳ್ಳಿ ಕಡೆ ಎಲ್ಲ ಏನಾದರೂ ತಂದಿದ್ರೆ ದೃಷ್ಟಿ ಬಿದ್ದಿರುತ್ತೆ ಅಂತ ಹೇಳಿ ಈ ಥರ ಕುಡ್ಲು ಹಜ್ಜೋದಕ್ಕೆ ಇಡ್ತೀವಿ. ಸೊ ಇದನ್ನು ಇಟ್ಟು ದೃಷ್ಟಿ ತೆಗೆದು ಹಾಕ್ತೀವಿ. ಇನ್ನು ಈ ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೇನಿದ್ರು ಸ್ವಲ್ಪ ಮನೆಯೆಲ್ಲ ಕಸ ಗುಡಿಸಿ ಹುಡುಗರಿಗೆ ಎಣ್ಣೆ ಹಾಕಬೇಕು. ಬಟ್ಟೆ ಅಂತೂ
ಎಲ್ಲ ಕ್ಲೀನ್ ಮಾಡಿದ್ದೀನಿ. ಏನೋ ಕುಕ್ಕರ್ ಕೂಗೋ ಅಷ್ಟರಲ್ಲಿ ಎಲ್ಲ ತೆಗ್ದಿದ್ದೀನಿ. ಸೊ ಆಲ್ರೆಡಿ ಆವಾಗಲೇ ಮಟನ್ ತೊಳೆದಿಟ್ಟು ಮಟನ್ ಕುಕ್ಕರ್ಗೆ ಇಟ್ಟಾಗ್ಲೇ ಎಲ್ಲ ಕ್ಲೀನ್ ಮಾಡಿಸ್ಕೊಂಡಿದ್ದೆ. ಇನ್ನು ಎಲ್ಲ ಈ ರೂಮಲ್ಲಿ ಫುಲ್ಲು ಕ್ಲಿಯರ್ ಮಾಡಿದ್ದೀನಿ. ಇನ್ನು ದಿವಾನ್ ಮೇಲೂ ಅಷ್ಟೇ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ಬಟ್ಟೆ ಕೂಡ ಒಂದೊಂದೇ ಹಾಕೋಣ ಅಂತ ಹೇಳಿ ಇಲ್ಲಿ ನೋಡ್ತಿರ್ಬೋದು ಆಲ್ರೆಡಿ ಒಂದು ಬೆಡ್ಶೀಟು ಮಿಷಿನ್ಗೆ ಹಾಕಿದ್ದೀನಿ. ಸೊ ಇನ್ನೂ 3 ಇದೆ. ನಾವಿಬ್ಬರೇ ಇರೋದ್ರಿಂದ 2 ಬೆಡ್ಶೀಟ್ ಅಷ್ಟೇ ತೊಗೊಂಡಿರೋದು. ಆಲ್ಮೋಸ್ಟ್ ಮನೆಗೆ ಬಂದಾಗ್ಲಿಂದನೂ ಕೂಡ ಚೇಂಜ್ ಮಾಡಿರಲಿಲ್ಲ. ಸೊ ಹಾಗಾಗಿ ಅದು ಹಂಗೆ ಉಳ್ಕೊಂಡಿದೆ. ಸೊ ಈಗ ಒಂಚೂರು ಕಸ ಎಲ್ಲ ಗೂಡಿಸ್ಬಿಟ್ಟು ಅನ್ನ ಕುಕ್ಕರ್ಬೋದು 2ಕ್ಕೂ ಇಟ್ಟಿದ್ದೀನಿ. ಕೂಗೋಷ್ಟರಲ್ಲಿ ಕಸ ಗುಡಿಸಿ ಹುಡುಗರಿಗೆಲ್ಲ ಇವತ್ತು ಸಂಡೇ ಅಲ್ವಾ, ತಲೆಗೆಲ್ಲ ಎಣ್ಣೆ ಹಾಕಬೇಕು. ಸೊ ಇಟಿಕ್ಷಾ ಇದೆಲ್ಲ ಎತ್ತಿಡು, ನಾನು ಒಂದು ಸ್ವಲ್ಪ ಕಸ ಗುಡಿಸ್ಕೊಬಿಡ್ತೀನಿ. ಕಸ ಗುಡಿಸ್ಕೊಂಡು ಎಣ್ಣೆ ಹಾಕ್ತೀನಿ. ಆಗಿಂದ ಇಂತಹ ಗೂಬೆ ಅಂದರೆ ಕರೆಂಟ್ ಇಲ್ಲ ಅಂದ್ಕೊಂಡಿದ್ದೀನಿ. ಮಿಕ್ಸಿ ರುಬ್ತಾ ಇದೆಯಲ್ಲ ಏನೋ ಅಂದ್ಕೊಂಡು ನೋಡ್ತಾ ಇದ್ದೀನಿ. ನೋಡಿದ್ರೆ ಸ್ವಿಚ್ ಆಗದಿರೋನೇ ಕೆಟಲಿಗೆ ನೀರು ಹಾಕ್ಕೊಂಡು ಕೂತಿದ್ದೀನಿ ಅಂತ ಬುದ್ಧಿವಂತೆ. ಒಂದೊಂದ್ಸಲಿ ಹೆಣ್ಮಕ್ಳಿಗೆ ಏನು ಇಡ್ತಾಯಿದ್ದೀವಿ ಏನು ಮಾಡ್ತಾಯಿದ್ದೀವಿ ಅನ್ನೋದನ್ನು ಕೂಡ ಮರ್ತೋಗುತ್ತೆ. ಸೊ ಕುಡ್ಲು ಕೂಡ ಕಾದಿದೆ. ಈಗ ನೋಡ್ತಾ ಇರ್ಬೋದು ಆ ಥರ 3 ಸತಿ ಹಿಂಗೆ ದೃಷ್ಟಿ ತೆಗೆದ್ಬಿಟ್ಟು ಹಿಂಗೆ ತೆಗಿತೀವಿ. ಸೊ ಗೋಡೆಗೆಲ್ಲ ಸಿಡ್ಬಿಟ್ಟು ಇದಕ್ಕೆ ಆ್ಯಕ್ಚುಲಿ ಏನಾದರೂ ಕಚ್ಕೊಂಡಿದ್ರೆ ದೃಷ್ಟಿ ಆಗಿದೆ ಅಂತ ಅರ್ಥ, ಇಲ್ಲಾಂದರೆ ಇಲ್ಲ ಅಂತ ಅರ್ಥ. ಸೊ ಬನ್ನಿ ಕಸ ಗುಡಿಸ್ಬಿಡೋಣ. ಗೈಸ್, ಇನ್ನು ಹುಡುಗರಿಗೆಲ್ಲ ಎಣ್ಣೆ ಹಾಕೋಣ ಅಂತ ಅಂದ್ಕೊಂಡೆ. ಸೊ ಇವತ್ತು ಸಂಡೇ ಅಲ್ವಾ, ಇವತ್ತೆಲ್ಲ ಚೆನ್ನಾಗಿ ಎಣ್ಣೆ ಹಾಕಿ ಮಸಾಜ್ ಮಾಡಿದ್ರೆ ಇನ್ನು ನಾಳೆ ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲಿ ಫ್ರೆಶ್ ಅಪ್ ಚೆನ್ನಾಗಿ ಆಗ್ತಾರೆ ಅಂಥೇಳಿ ಎಣ್ಣೆ ಹಾಕ್ತಾಯಿದ್ದೀನಿ. ಇನ್ನು ಅವಳಿಗೆ ಎಣ್ಣೆ ಹಾಕೋಣ ಅಂತ ತೆಗೆದ್ರೆ ನೋಡಿ ನನಗೆ ಫಸ್ಟ್ ಹಾಕು ಅಂಥೇಳಿ ಹಠ ಮಾಡ್ಕೊಂಡು ಬಂದ. ಇನ್ನು ಅವ್ರು ಹೇಳ್ದಂಗೆ ಕೇಳಿಲ್ಲ ಅಂದರೆ ಇನ್ನು ಅಷ್ಟಕ್ಕೂ ತುಂಬ ಹಠ ಮಾಡಿಬಿಡ್ತಾನೆ ಜಾಸ್ತಿ ಅಂಥೇಳಿ. ಇನ್ನು ರಿತಿಕ್ಷಾ ನಿನಗೆ ಹಾಕಲ್ಲ ಅಂಥೇಳಿ ಅವಳನ್ನ ಬೈದು ಒಂದು ಕಡೆ ಸುಮ್ಮನೆ ಕೂರಿಸಿದ್ರೆ ಇವನಿಗೆ ಸಮಾಧಾನ. ಅವಳಿಗೆ ಬೈದ ಅಂತ ಕೇಳಿಕೊಂಡು ಬೈದೆ ಅಂತ ಹೇಳಿ ಸಮಾಧಾನ ಮಾಡಿಕೊಂಡು ಅವಳಿಗೆ ಎಣ್ಣೆ ಹಾಕೋಕ್ಕೆ ಅವಳಿಗೂ ಜಡೆ ಬಿಚ್ಚು ಅಂತ ಹೇಳ್ತಾಯಿದ್ದೆ. ಇನ್ನು ಅವಳ ಜಡೆ ಬಿಚ್ತಾಯಿದ್ರೆ ಇವ್ನು ನೋಡಿ ಹಿಂದೆ ಕ್ಲಿಪ್ ಬಿಟ್ಟಿದ್ರೆ ತೊಗೊಂಡು ನಾನು ಹಾಕೋತೀನಿ, ನಿನಗೇನು ಕೊಡಲ್ಲ ಅಂತೇಳಿ ಇದು ಮಾಡ್ದೆ. ಇನ್ನು ಅವನಿಗೆ ಎಣ್ಣೆ ಹಾಕಿ ತಲೆ ಬಾಚಿ ಕಳಿಸಿದ್ಮೇಲೆ ಇನ್ನು ನನ್ನ ಮಗಳಿಗೂ ಕೂಡ ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದೆ. ಇನ್ನು ಅವಳಿಗೂ ಎಣ್ಣೆ ಹಾಕಿ ನಾನು ಕೂಡ ಎಣ್ಣೆ ಹಾಕ್ಕೊಂಡು ತಲೆ ಬಾಚಿಕೊಂಡು ಇನ್ನು ಮುದ್ದೆ ಒಂದು ಮಾಡೋದಿತ್ತು. ಹಾಗಾಗಿ ಸಂಡೇ ಅಂದರೆ ನಮ್ಮ ಮನೇಲಿ ಒಂಥರ ಫನ್ನಿ ಡೇ ಇರುತ್ತೆ. ಬಟ್ ಕೆಲಸನೂ ತುಂಬಾ ಇರುತ್ತೆ. ಡೈಲಿ ಅಂಗಡಿಗೆ ಹೋಗಿ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿರ್ತೀನಿ. ಸಂಡೇ ಅಂದರೆ ಫುಲ್ಲು ಕ್ಲೀನಿಂಗ್ ಡೇ. ಇನ್ನು ಅವಳಿಗೂ ಕೂಡ ಮಸಾಜ್ ಮಾಡಿ ನನ್ನ ಮಗನ ತರಲೆ ನೋಡಿಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಮನೇಲಿ ಮಕ್ಕಳಿದ್ರೆ ಎಷ್ಟು ಖುಷಿ ಅಲ್ವಾ. ಮಕ್ಕಳಿಲ್ಲ ಅಂದರೆ ಒಂಥರ, ಮಕ್ಕಳಿದ್ದರೆ ಒಂಥರ. ಬಟ್ ಎಲ್ಲ ಮೂಮೆಂಟು ಎಲ್ಲ ಟೈಮಲ್ಲೂ ಎಂಜಾಯ್ ಮಾಡ್ಕೋಬೇಕು. ಸಿಕ್ಕಿದಾಗ ಏನಿರುತ್ತೋ ಅದೆಲ್ಲ ಎಂಜಾಯ್ ಮಾಡ್ಕೊಳೋದೇ ಜೀವನ ಅಲ್ವಾ. ಮಕ್ಕಳಿಗೆಲ್ಲ ಎಣ್ಣೆ ಹಾಕಿ ತಲೆ ಬಾಚಿ ನಾನು ಕೂಡ ಎಣ್ಣೆ ಹಾಕ್ಕೊಂಡು ತಲೆ ಬಾಚ್ಕೊಂಡ್ಬಿಟ್ಟಿದ್ದೀನಿ. ಸಂಡೇ ಒಂದೇ ದಿವಸ ನಿಧಾನಕ್ಕೆ ಟೈಮ್ ಸಿಕ್ಕಿ ನಮಗೆ ನಾವು ಅಂತ ರೆಡಿ ಮಾಡ್ಕೊಳೋದು. ಇನ್ನೇನು ಸಾಂಬಾರು ಕೂಡ ಮುಗ್ದಿದೆ ಗೈಸ್. ಇದರಲ್ಲಿ ಒಂದೇ ಒಂದು ಮುದ್ದೆ ಮಾಡಿಬಿಡೋಣ ಅಂತ ಇಟ್ಟಿದ್ದೀನಿ. ಸೊ ಆಲ್ರೆಡಿ ಸಾಂಬಾರು ಆಗಿದೆ. ಸಾಂಬಾರು ಆರಿಸಿದ್ದೀನಿ, ನೋಡ್ತಾ ಇರ್ಬೋದು. ಸೂಪರ್ ಆಗಿದೆ. ಭಾನುವಾರದ ಬಾಡೂಟ. ಇನ್ನು ರೈಸು ಇಲ್ಲಿ ಮಾಡಿದ್ದೀನಿ. ಮುದ್ದೆಗೆ ಒಂದು ಇಟ್ಕೊಬಿಡ್ತೀನಿ ಗೈಸ್. ಆ್ಯಕ್ಚುಲಿ ನಾವು ಸ್ವಲ್ಪ ಅನ್ನ ಹಾಕಿ ಮುದ್ದೆ ಮಾಡೋದು. ಬರೀ ಹಸಿಟ್ಟಿದ್ದು ಹೊಟ್ಟೆ ನೋವು ಬರುತ್ತೆ ನಮ್ಗೆ, ಅಡ್ಜಸ್ಟ್ ಆಗಿಲ್ಲ ಅಂದರೆ. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಚಿಕ್ಕ ವಯಸ್ಸಿಂದನೂ ಹಂಗೆ ತಿಂದಿರೋದ್ರಿಂದ ಅದು ಹಂಗೆ ಅಭ್ಯಾಸ ಆಗಿದೆ. ಮುದ್ದೆ ಒಂದು ಮಾಡಿಬಿಡೋಣ. ಅಷ್ಟರಲ್ಲಿ ಲೋಕಿನೂ ಬರ್ತಾನೆ. ಲೋಕಿಗೂ ಫೋನ್ ಮಾಡಿ ಕರಿಬೇಕು. ಇನ್ನು ಮಿಷಿನ್ಗೆ ಬಟ್ಟೆಗಳು ಹಾಕಿದ್ದೀನಿ, ಬೆಡ್ಶೀಟು. ಹಬ್ಬಕ್ಕೂ ಕೂಡ ಒಂದೊಂದೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದ್ಬಿಡುತ್ತೆ ಅಂತ ಎಣ್ಣೆ ಹಾಕಿ ರೆಡಿ ಮಾಡಿದ್ದೀನಿ. ಅವರಿಬ್ಬರು ಮೇಲ್ಗಡೆ ಮನೇಲಿ ಆ್ಯಕ್ಚುಲಿ ಚಪಾತಿ ಕೊಟ್ಟಿದ್ರು. ಆ ಚಪಾತಿ ತಿಂತಾ ಇದ್ದಾರೆ. ಚೆನ್ನಾಗೈತೆ ನಮ್ಮ ಮಗನೇ, ತಿನ್ನು. ಸೊ ಮುದ್ದೆ ಮಾಡಿ ಇನ್ನೇನು ಲೋಕಿಗೂ ಫೋನ್ ಮಾಡಬೇಕೀಗ. ಸೊ ಅವನು ಫೋನ್ ಮಾಡಿ ಬರೋ ಅಷ್ಟರಲ್ಲಿ ಮುದ್ದೆ ರೆಡಿ ಆಗಬೇಕು. ಮುದ್ದೆಗೆ ಇಟ್ಟಿದ್ದೀನಿ ಇರ್ರಿ ಅಂದರೆ ಮುದ್ದೆ ಬೇಡ ಅಂತೇಳಿ ಅನ್ನನೇ ತಿಂತಾ ಇದ್ದಾರೆ. ಹೆಂಗೈತೆ? ಹೆಂಗನ್ನೋದು? ಸೂಪರ್ ಅನ್ನೋದು ಹೆಂಗೆ? ಹಂಗ ಸಾಂಬಾರು ಬೇಕಾ? ಪೀಸ್ ಮಾಡಾಕ್ಲ ನಾನು? ರಿತಿಕ್ಷಾ ಟೇಸ್ಟ್ ಮಾಡು ಹೆಂಗೈತೆ. ಮಾಡ್ದಲ್ಲ ಹೆಂಗಿತ್ತು? ನಾನು ಮಾಡಿದ್ದೆ. ಸಾಂಬಾರು ಕುಡ್ದಲ್ಲ ಹೆಂಗಿತ್ತು? ಅವನೇ ತಿಂತಾನಂತೆ, ಕೊಟ್ಬಿಡು.
ಅಕ್ಕ ತಮ್ಮನಿಗೆ ಚಪಾತಿ ಎಲ್ಲ ಪೀಸ್ ಮಾಡಿ ಹಾಕ್ತಾ ಇದ್ದಾಳೆ. ಹೆಂಗಿದೆ ಮಗನೇ ಪೃಥ್ವಿ? ಸಾಂಬಾರು ಹೆಂಗೈತೆ? ಉಯ್ ಸೂಪರಾ. ಆಮೇಲೆ ತಿನ್ಸು ಅಂತ ಬಿಡು ಅವನಿಗೆ, ನೀನು ತಿನ್ನು. ಸಾಂಬಾರು ಹೆಂಗಿದೆ ಅನ್ನ ನೀನು ಟೇಸ್ಟ್ ಮಾಡು. ಹೆಂಗೈತೆ? ಇಷ್ಟ ಆಯ್ತಾ? ಇಷ್ಟ ಆಯ್ತಾ ಮಗನೇ? ನಿಮಗೆ ಇಷ್ಟ ಆದರೆ ಸಾಕು, ಸರಿನಾ? ಸೊ ತಿಂತೀರಿ? ನಾನು ಮುದ್ದೆ ಮಾಡಿಬಿಡ್ತೀನಿ ಪಪ್ಪಂಗೆ ನನಗೆ. ಹಾಂ ಪಪ್ಪಂಗೆ ನನಗೆ. ಮಕ್ಕಳಿಗೆ ಟೈಮ್ ಆಗೋಗುತ್ತಲ್ಲ ಗೈಸ್, ಹಂಗಾಗಿ ಅವ್ರಿಗೆ ಅವ್ರ ಪಾಡಿಗೆ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಸೊ ಮುದ್ದೆ ಬೇಯ್ತಾ ಇದೆ, ಹಸಿ ಕುದೀತಾ ಇದೆ, ಮುದ್ದೆ ಮಾಡಿಬಿಡೋಣ. ಹಸಿಟ್ಟು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ. ಅದೊಂದು ಸ್ವಲ್ಪ ಬೆಂದ ಮೇಲೆ ನಾನು ಕೂಡ ತಿಂದು ಬೆಡ್ಶೀಟೆಲ್ಲ ಮೇಲೋಗಿ ಒಣಗಾಕ್ಬಿಟ್ಟು ಬರಬೇಕು. ಸೊ ಸಂಡೇ ಯಾಕಾದರೂ ಬರುತ್ತೋ ಅನ್ನಂಗೆ ಆಗ್ಬಿಡುತ್ತೆ. ಒಂದೊಂದ್ಸಲಿ ಖುಷಿನೂ ಆಗುತ್ತೆ, ಒಂದೊಂದ್ಸಲಿ ಫೀಲ್ ಕೂಡ ಆಗ್ಬಿಡುತ್ತೆ. ಒಂದೊಂದ್ಸಲಿ ಇವತ್ತು ಮಲ್ಕೊಳ್ಳೋಣ ಅಂದ್ಕೊಳ್ತೀನಿ, ಬಟ್ ಅವತ್ತಂತೂ ನನ್ನ ಮಕ್ಕಳು ಮಲ್ಗೋಕ್ಕೆ ಬಿಡೋಲ್ಲ. ಇನ್ನೇನು ಋತ್ವಿಕು ಕೂಡ ಅವನು ಕೂಡ ಹೋಗ್ಬಿಡ್ತಾನಲ್ವ ಬೆಂಗಳೂರಿಗೆ. ಸೊ ಇರೋಷ್ಟು ದಿನ ಅವನಿಗೂ ಟೈಮ್ ಕೊಡೋಣ ಅಂತ ಅಂದ್ಕೊಳ್ತೀನಿ. ತುಂಬ ಜನ ಮಾತಾಡೋದೆ, ಅಯ್ಯೋ ಮಕ್ಕಳನ್ನ ಇಟ್ಕೊಳಕ್ಕಾಗಲ್ಲ ಇವಳಿಗೆ ಅಂತ ಮಾತಾಡ್ತಾರೆ. ಬಟ್ ನಮ್ಮದು ಕಷ್ಟ ಅವ್ರಿಗೇನು ಗೊತ್ತಿರುತ್ತೆ. ಏನಾದರೂ ಆದಾಗ ಅಯ್ಯೋ ಅಹಂಕಾರ ಪಡ್ತಾಳೆ, ಮನೆ ಕಟ್ಬಿಟ್ಲು ಅಂತಲೂ ಮಾತಾಡ್ಬಿಡ್ತಾರೆ. 8 ಗಂಟೆಗೆ ಅಂಗಡಿ ತೆಗಿಬೇಕು ನಾನು, ರಿತಿಕ್ಷನ್ನ ಕರ್ಕೊಂಡು ಹೋಗಬೇಕು. ಈಗ ಲೋಕಿ ಇದ್ದಾನೆ, ಒಂದು ಸ್ವಲ್ಪ ಬೆಟ್ರ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಲೋಕಿ ಇಲ್ಲ ಅಂತ ಹೇಳಿದ್ರೆ ನನಗೆ ಅವ್ನು ಇಟ್ಕೊಂಡು ಮಾಡೋದೇ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಮತ್ತೆ ಕಳಿಸ್ತೀನಿ, ಮತ್ತೆ ಕಳಿಸ್ತಾಳೆ ಅಂತ ಮಾತಾಡ್ತಾನೆ ಇರ್ತಾರೆ. ಬೊಗ್ಳ ನಾಯಿಗಳೇನು ಹೆಂಗಾದರೂ ಮಾತಾಡ್ಕೊಳ್ತಾ ಇರ್ತಾರೆ. ಬಟ್ ಅವ್ರವ್ರ ಸಿಚುವೇಶನ್ ಏನು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಯಾರು ಕೂಡ ಅವ್ರವ್ರ ಮಕ್ಕಳನ್ನ ಬಿಟ್ಟು ಇರಬೇಕು ಅಂತ ಯಾರೂ ಅಂದ್ಕೊಳಲ್ಲ. ಬಟ್ ನಾವು ಏನೇ ಮಾಡಿದ್ರೂ ಕೂಡ ಅದು ಮಕ್ಳಿಗೋಸ್ಕರನೇ ಅಲ್ವಾ. ಅದು ಅರ್ಥ ಆಗುತ್ತೆ. ಇಲ್ಲ ಅನ್ನೋರಿಗೆ ಬಡ್ಕೊಂಡ್ರೂ ಪ್ರಯೋಜನ ಇಲ್ಲ. ಮಗುನ ಇಟ್ಕೊಂಡು ಆ ಮಗು ಏನಾದರೂ 8 ಗಂಟೆಲಿ ಏನಾದರೂ ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗುತ್ತೆ? ವ್ಯಾನ್ನ ಕಳಿಸ್ಬೇಕು. ಸೊ ಈ ಥರದ್ದೆಲ್ಲ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಏನಾದರೂ ಮಾತಾಡ್ಕೊಳ್ಳಿ ಜನ, ನಮಗೇನಲ್ವ. ನೀರಂತೆ ಕೊಡಮ್ಮ, ಖಾರ ಐತೇನೋ ಅವನಿಗೆ. ಸೊ ಒಂದು ಮುದ್ದೆ ಇಟ್ಕೊಂಡಿದ್ದೀನಿ, ಲೋಕಿಗೆ ಒಂದು ಮುದ್ದೆ. ಸೊ ನನಗೊಂದು ಚಿಕ್ಕ ಮುದ್ದೆ ಮಾಡ್ಕೋಬೇಕು. ನನಗೂ ಕೂಡ ಹಂಗೆ ಒಂದು ಚಿಕ್ಕ ಮುದ್ದೆ ಕಟ್ಕೋತಾ ಇದ್ದೀನಿ. ಸೊ ಇದು ನನಗೆ ಇದರಲ್ಲಿ ಆ್ಯಕ್ಚುಲಿ ಇದಿಷ್ಟು ತಿನ್ನಲ್ಲ. ಇವಾಗ ಒಂದು ಸ್ವಲ್ಪ ಏನು ಎತ್ಕೋತೀನಿ ನೀರು. ಸೊ ಇದು ಈಗ ಒಂದು ಸ್ವಲ್ಪ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಇಟ್ಕೋತೀನಿ. ಏನು ನನ್ನ ಮಗ ಅಂತೂ ಎತ್ಕೋ ಅಂತಾನೆ ಗೈಸ್. ಒಂದೊಂದ್ಸತಿ ಕೋಪ ಬರೆಸ್ತಾನೆ, ಬಟ್ ಆದರೂ ಇನ್ನೇನು ಹೊಟ್ಟೋಗ್ತಾನಲ್ಲ ಅಂತ ನಾನೇ ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊತೀನಿ. ಏನು ಮುದ್ದೆ ತಿಂತೀಯಾ? ಸೊ ಬನ್ನಿ ಮುದ್ದೆ ತಿನ್ನೋಣ. ಆಲ್ರೆಡಿ ಟೈಮಿಗೆ 11 ಗಂಟೆ ಆಗಿಬಿಟ್ಟಿದೆ. ಇಷ್ಟೊತ್ತು ಲೋಕಿ ಕಾಲೇ ಬರ್ತೀನಿ ಅಂತ ಹೇಳಿದ್ದಕ್ಕೆ ಲೇಟಾಗಿ ಬರ್ತೀನಿ ಅನ್ನೋದಕ್ಕೆ ಲೇಟಾಗೆ ಮಾಡೋಣ ಅಂತ. ಬಟ್ ಈಗ ಕರೆಂಟ್ ಬಂದಿದೆ, ನೀರು ಬಿಡ್ತಾ ಇದ್ದೀನಿ. ಕರೆಂಟ್ ಬಂದಿದೆ, ನೀರು ಬಿಡ್ತಾ ಇದ್ದೀನಿ. ಅಲ್ಲಿ ಕೂತ್ಕೊಳ್ಳೋಣ ನಡಿ, ಬರೋದು ಇನ್ನೂ 1 ಗಂಟೆ ಆಗುತ್ತೆ ಅಂದರು. ಸೊ ನಾನು ಊಟ ಮುಗಿಸ್ಕೊತೀನಿ. ಇನ್ನು ನಾನು ಮುದ್ದೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ದೀನಿ. ಇವಳಿಗೆ ಇಟ್ಕೊಟ್ಟಿನಿ ನೋಡಿ, ನನ್ನ ಮಗಂದಾದ್ರೂ ಇವಳ್ದಾಗಿಲ್ಲ. ಊಟ ಮಾಡೋಣ ಅಂತ ಕೂತ್ಕೊಂಡ್ರೆ ಅಮ್ಮ ನನಗೆ ನಿದ್ದೆ ಬರ್ತಾಯಿದೆ ಎತ್ಕೋ ಅಂತ ಬಂದಿದ್ದಾನೆ. ಇವ್ನು ಇಟ್ಕೊಂಡೆ ಊಟ ಮಾಡಬೇಕು. ಸೊ ಊಟ ತಿಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಗೈಸ್. ಮಲ್ಕೋಗಲ್ಲಿ ಋತ್ವೇ. ಸೊ ಟೇಸ್ಟ್ ನಾನು ಕೂಡ ಮಾಡ್ತೀನಿ ಹೆಂಗಿದೆ ಅಂತ. ಹೆಂಗಿದೆ ನೆಕ್ಕು? ಸೊ ತಿಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಗೈಸ್. ಫೈನಲಿ ಊಟ ಮಾಡಿ ನಾನು ಕೂಡ ಕಿಚನ್ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಇಟ್ಟಿದ್ದೀನಿ. ಈಗಿನ್ನೇನು ಆಲ್ರೆಡಿ ಎಲ್ಲ ಬೆಡ್ಶೀಟು ಹೋಗ್ದಾಯ್ತು. ಮೇಲೋಗಿ ಬೆಡ್ಶೀಟ್ ಒಣಗಾಕ್ಬಿಟ್ಟು ಬರಬೇಕು. ಇನ್ನು ಋತ್ವಿಕ್ಗಂತೂ ಫುಲ್ ನಿದ್ದೆ ಬಂದುಬಿಟ್ಟಿದೆ. ಮಲಗಿಸು ಅಂತ ಹೇಳ್ತಾ ಇದ್ದಾನೆ. ಬಟ್ಟೆ ಮಡ್ಚಿ ಹಾಕ್ಬಿಟ್ಟು ಬಟ್ಟೆ ಕೂಡ ತೆಗೆದು ಮೇಲೋಗಿ ಒಂದು ಸ್ವಲ್ಪ ಒಣಗಾಕ್ಬಿಟ್ಟು ಬರಬೇಕು. ಬೆಡ್ಶೀಟ್ ಒಣಗಾಕಿ ಬಂದಿದ್ದೀನಿ. ಫುಲ್ಲು ಡ್ರೈ ಆಗಿದೆ. ವಾಷಿಂಗ್ ಮಿಷಿನ್ ಇರೋದ್ರಿಂದ ಬೆಡ್ಶೀಟ್ಗಳೆಲ್ಲ ಒಣಗಾಕೋಕ್ಕೆ ತುಂಬ ಒಗ್ದಾಕೋಕ್ಕೆ ಈಸಿ ಆಗಿಬಿಡುತ್ತೆ. ಬನ್ನಿರಿ ಮೇಲೋಗೋಣ. ಬಾ ಋತ್ವಿಕ್, ಮೇಲೋಗಿ ಬಂದು ಒಣಗಾಕ್ಬಿಟ್ಟು ಮಲಗಿಸ್ತೀನಿ.
ಆಯಿತು ಪಚ್ಚಿಸ್ತೀನಿ ನಡಿ. ಹುಷಾರು ಮಗನೇ, ನಿಧಾನ. ಈ ಸಂಡೇ ಬಂದರೆ ಬರೀ ಮನೆ ಫುಲ್ಲು ಕ್ಲೀನಿಂಗ್ ಕೆಲಸನೇ ಆಗಿಬಿಡುತ್ತೆ ಗೈಸ್. ಕ್ಲಿಪ್ ಬಾಕ್ಸ್ ತಗೋ, ಕ್ಲಿಪ್ಪು 2 ಕ್ಲಿಪ್ಸ್ ತಗೋ. ಸಾಕು ಬಾ ಮಗನೇ. ಸೊ ಇದನ್ನು ಬಿಸಿಲು ಬೀಳುತ್ತೆ ಅಂಥೇಳಿ ಮುಂದೆಗಡೆ ನೋಡ್ತಾ ಇರ್ಬೋದು, PVC ಸ್ಕ್ರೀನ್ ಬಿಟ್ಟಿದ್ದೀನಿ. ಟೈಲ್ಸ್ ಕೂಡ ಬಿಸಿಲಿಗೆ ಸ್ವಲ್ಪ ಒಂಥರ ವೈಟಾಗಿ ಆಗಿಬಿಡುತ್ತೆ. 24 hours ಬಿಸಿಲು, ಸೂರ್ಯನ ಬಿಸಿಲಲ್ವಾ, ಅಂದರೆ ಸೂರ್ಯನ ಬಾಗಿಲಾಗಿರೋದ್ರಿಂದ ಡೈರೆಕ್ಟ್ ಬಿಸಿಲು ಬೀಳುತ್ತೆ. ಹಾಗಾಗಿ ಅದನ್ನು 2 ಕೂಡ ಬಿಟ್ಟಿದ್ದೀನಿ ಸ್ಕ್ರೀನ್. ಸೊ ಸಂಜೆ ಟೆರೆಸಲ್ಲೂ ಕೂಡ ಸ್ವಲ್ಪ ಗಲೀಜಾಗಿದೆ, ಅದನ್ನು ಕೂಡ ಉಜ್ಜಿ ಕ್ಲೀನ್ ಮಾಡಬೇಕು. ಯಪ್ಪ ಯಾಕಾದರೂ ಬರುತ್ತೋ ಅನ್ನಂಗೆ ಆಗುತ್ತೆ ಗೈಸ್. ಬಾರ ಈ ಕಡೆ. ಇನ್ನು ಮೋಲ್ಡ್ ಮೇಲೆ ನೋಡಿ ಸಿಕ್ಕಾಪಟ್ಟೆ ಗಾಳಿ ಇದೆ. ಆಲ್ರೆಡಿ ಒಂದೊಂದೇ ಬೆಡ್ಶೀಟ್ನ ತಗೊಂಡೋಗಿ ಒಣಗಾಕಿದ್ದೀನಿ. ಸೊ ಎಷ್ಟು ಗಾಳಿ ಇದೆ ಅಂದರೆ ಆ ಗಾಳಿಗೆ ನಾನೇ ಬಿದ್ದೋಗುವಷ್ಟು ಗಾಳಿ ಬರ್ತಾಯಿದೆ. ಋತ್ವಿಕ್ನಂತೂ ನಿದ್ದೆ ಮಾಡ್ತಿದ್ನಲ್ಲ, ಹಂಗಾಗಿ ಸೈಡಲ್ಲಿ ಕುತ್ಕೊ ಅಂಥೇಳಿ ಕೂರಿಸಿದ್ದೀನಿ. ಈ ಬೆಡ್ಶೀಟ್ನೆಲ್ಲ ಬೆಳಗ್ಗೆನೇ ಒಗ್ದಾಕಿದೆ. ಸೊ ಬೆಳಗ್ಗೆಯಿಂದ ಇವತ್ತು ವಾಷಿಂಗ್ ಮಿಷಿನ್ ಆನಲ್ಲೇ ಇರೋದು. ಇನ್ನು ಹೆಂಗೆ ಆಡ್ತಾಯಿದೆ ಅಂದರೆ ಗಾಳಿ ಅಂತೂ, ಆ ಗಾಳಿಗೆ ಹೋಗಿ ಏನು ಕೆಲಸನೇ ಮಾಡೋಕ್ಕಾಗಲ್ಲ, ಅಷ್ಟು ಗಾಳಿ ಇದೆ. ಅಷ್ಟು ತಲೆನೋವು ಕೂಡ ಬರ್ತಾಯಿದೆ ಗೈಸ್. ಸಂಜೆ ಟೆರೆಸ್ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೋಬೇಕು. ಕೊಡು ಮಗನೇ, ಕ್ಲಿಪ್ ಹಾಕೋಣ, ಕೊಡು ಮಗನೇ, ಅದು ಕೊಡು ಮಗನೇ. ಮನೆಗೆ ಬಿಸಿಲು ಬೀಳೋದನ್ನು ಸ್ವಲ್ಪ ಈ ಥರ ಅವಾಯ್ಡ್ ಆಗುತ್ತೆ. ಇನ್ನು ಮೇಲೆ ಬಟ್ಟೆ ಒಣಗೋಗಿ ಬರೋಷ್ಟರಲ್ಲಿ ಸುಸ್ತಾದಂಗೆ ಆಯಿತು ಗೈಸ್. ಈಗ ಬಾ ಅಲ್ಲೇಡಿ, ಅಲ್ಲಿ ಬನ್ನಿರಿ ಮಲ್ಕೊಳ್ಳಿ ಸ್ವಲ್ಪ. ನೋಡಿ ಅಕ್ಕ ಬರ್ತಾ ಇದ್ದಾಳೆ, ಬಾ ನಿನ್ನ ಮಲಗಿಸ್ತೀನಿ. ನೋಡಿ ಈಗ ಅಪ್ಪ ಗೈಸ್ ಹೆಂಗೆ ಕಿತ್ತಾಡ್ತಾರೆ ನೋಡಿ. ನಿಮ್ಮನೇಲೂ ಸಂಡೇ ಇದೇ ಥರನ ಅಂತ ಕಮೆಂಟ್ ಮಾಡಿ. ಇವನಂತೂ ಇರೋವರೆಗೂ ಸುಮ್ಮನೆ ಚಿನ್ನ ಪಚ್ಚ ಇರೋವರೆಗೂ ಇದೇ ಥರ ತರಲೆ ತುಂಟತನ. ಇವನಿಲ್ಲ ಅಂದಾಗ ಬೇಜಾರು ಕೂಡ ಜಾಸ್ತಿನೇ ಆಗುತ್ತೆ. ಇವನಿದ್ದಾಗ ಇದೇ ಥರ. ಇವತ್ತಂತೂ ಆಲ್ಮೋಸ್ಟ್ ಅರ್ಧ ಕ್ಲೀನಿಂಗ್ ಕೆಲಸ ಮುಗಿದಿದೆ. ಏನಿದ್ರು ಎಲ್ಲ ಕಿಟಕಿಗಳು ಒರೆಸ್ಕೋಬೇಕು. ಇವರಿಬ್ಬರನ್ನ ಮಲಗಿಸ್ಬಿಟ್ಟು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಮಲಗಲ್ಲ, ಎದ್ದಿದ್ರೆ ಇಬ್ರು ತುಂಬಾ ತಲೆ ತಿಂತಾರೆ ನೋಡಿ ಗೈಸ್. ನಿದ್ದೆ ಬಂದಿದೆ ಅಂತ ಹೇಳ್ಕೊಂಬಂದಿದ್ದಾನೆ. ಈಗ ಹೆಂಗೆ ಆಟ ಆಡ್ತಿದ್ದಾನೆ, ಡ್ಯಾನ್ಸ್ ನೋಡಿ ಹೆಂಗೆ ಮಾಡ್ತಾ ಇದ್ದಾನೆ. ಡ್ಯಾನ್ಸ್ ನಿದ್ದೆ ಬಂದಿಲ್ಲೇನಾ? ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಈ ತುಂಟು ನನ್ನ ಮಗನ ಇಟ್ಕೊಂಡು ಏನು ಮಾಡೋಕ್ಕೆ ಆಗ್ತಾ ಇಲ್ಲ. ಈಗ ನೋಡಿ ಹೆಂಗೆ ಆಡ್ತಾ ಇದ್ದಾನೆ. ಸೊ ಬೈ ಟೇಕ್ ಕೇರ್, ಹ್ಯಾಪಿ ಸಂಡೇ, ಹ್ಯಾಪಿ ವರ್ಕ್. ಎಲ್ಲ ಹೆಣ್ಮಕ್ಳು ಕೂಡ ಇವತ್ತು ಫ್ರೆಂಡ್ಶಿಪ್ ಡೇ, ಹಂಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ವುಮೆನ್ಸ್ಗೆಲ್ಲ ಮನೇಲಿ ಕೆಲಸ ಡೇ. ಬೈ